ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಆಪತ್ಕಾಲದಲ್ಲಿ ರಾಜನು ಪ್ರಜಾಪೀಡನದಿಂದಾದರೂ ಹಣವನ್ನು ಸಂಪಾದಿಸಿ ಭಂಡಾರವನ್ನು ವೃದ್ಧಿಗೊಳಿಸಬೇಕಾದ ಅವಶ್ಯಕತೆಯನ್ನು ಭೀಷ್ಮನು ಧರ್ಮರಾಜನಿಗೆ ತಿಳಿಸಿದುದು ಎಂಬ 130ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ಆತ ಒಬ್ಬ ರಾಜನಿಗೆ ಅನೇಕ ಶತ್ರುಗಳು ಹೆಚ್ಚಿ ಮಿತ್ರರಾರು ಸಹಾಯಕ್ಕಿಲ್ಲದೆ ಭಂಡಾರವು ಬರಿದಾಗಿ ಕೇವಲ ಬಲಹೀನನಾಗಿದ್ದಾಗ ಅವನಿಗೆ ಗತಿ ಯಾವುದು? ದುಷ್ಟ ಮಂತ್ರಿಗಳು ಸುತ್ತಲೂ ಸೇರಿಕೊಂಡು ರಹಸ್ಯವಾದ ತನ್ನ ಮಂತ್ರಾಲೋಚನೆಗಳು ಚೆನ್ನಾಗಿ ಹೊರಬಿದ್ದು ತಾನು ರಾಜ್ಯವನ್ನು ಕಳೆದುಕೊಳ್ಳುವ ಸಂಭವವಿದ್ದಾಗ, ಶತ್ರುಗಳು ತನ್ನ ಮೈ ಮೇಲೆ ಬಿದ್ದು ಬರುವಾಗ, ತಾನಾದರೂ ಶತ್ರುಗಳನ್ನು ಎದುರಿಸಬೇಕಾಗಿ ಬಂದಾಗ, ಬಲಾಢ್ಯನಾದ ಶತ್ರುವಿನೊಡನೆ ಯುದ್ಧ ಪ್ರಸಂಗವು ಬಂದಾಗ ದುರ್ಬಲನಾದ ರಾಜನು ಮಾಡತಕ್ಕುದೇನು? ರಾಜ್ಯವು ಸರಿಯಾದ ಕಟ್ಟುಪಾಡಿನಲ್ಲಿಲ್ಲದೆ ದೇಶ ಕಾಲಗಳನ್ನು ಚೆನ್ನಾಗಿ ತಿಳಿಯಲಾರದ ಸ್ಥಿತಿಯಲ್ಲಿ ರಾಜನು ತನ್ನ ಪ್ರಜೆಗಳಲ್ಲಿ ಶಾಂತಿಯನ್ನಾಗಲಿ ಶತ್ರುಗಳಲ್ಲಿ ಭೇದೋಪಾಯವನ್ನಾಗಲಿ ಹುಟ್ಟಿಸಲು ಅಶಕ್ತನಾಗಿರುವಾಗ ಅವನು ಯಾವ ಮಾರ್ಗವನ್ನು ಅನುಸರಿಸಬೇಕು? ಅಂತಹವನು ದುರ್ಮಾರ್ಗದಿಂದಾದರೂ ಧನವನ್ನು ಸಂಗ್ರಹಿಸಲು ಯತ್ನಿಸಬೇಕೇ, ಅಥವಾ ಧನವನ್ನು ಕೋರದೆ ಪ್ರಾಣವನ್ನು ಬಲಿ ಕೊಡಬೇಕೆ? ಇವೆರಡರಲ್ಲಿ ಯಾವುದು ಮೇಲು ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಆ ಭೀಷ್ಮನು, ಕುಮಾರ, ಧರ್ಮಜ್ಞನಾದ ನೀನು ಬಹಳ ಸೂಕ್ಷ್ಮವಾದ ಧರ್ಮವನ್ನು ಕುರಿತು ಪ್ರಶ್ನೆ ಮಾಡುತ್ತಿರುವೆ. ನೀನು ಕೇಳದಿದ್ದ ಪಕ್ಷದಲ್ಲಿ ಈ ಧರ್ಮ ರಹಸ್ಯವನ್ನು ನಾನು ಹೇಳುತ್ತಿರಲಿಲ್ಲ. ಧರ್ಮವು ಅತಿ ಸೂಕ್ಷ್ಮವಾದುದು. ಶಾಸ್ತ್ರ ವಿಧಿಗಳಿಂದಲೇ ಅದನ್ನು ತಿಳಿಯಬೇಕು. ಅದನ್ನು ಕೇಳಿ ಮನಸ್ಸಿಗೆ ತಂದುಕೊಂಡು ಅದರಂತೆ ಅನುಷ್ಠಿಸಿ ಸದಾಚಾರ ಪರನಾಗಿದ್ದರೆ ಅಂತಹವನೇನೋ ಸಾಧುವೆನಿಸುವನು. ಆದರೆ ಎಲ್ಲ ಸಂದರ್ಭಗಳಲ್ಲಿಯೂ ಇದೇ ನಿಯಮವನ್ನು ಹೇಳುವುದಕ್ಕಿಲ್ಲ. ರಾಜನು ಸ್ವಬುದ್ಧಿಪೂರ್ವಕವಾದ ಕರ್ಮದಿಂದ ಶ್ರೀಮಂತನಾದರೂ ಆಗಬಹುದು, ಹಾಗಿಲ್ಲದೆಯೂ ಹೋಗಬಹುದು. ನೀನು ಈಗ ಸ್ವಬುದ್ಧಿಯಿಂದ ಆಲೋಚಿಸಿ ನೋಡು. ನೀನು ಕೇಳಿದ ಪ್ರಶ್ನೆಗೆ ಏನುತ್ತರವನ್ನು ಹೇಳಬಹುದೋ ಅದನ್ನು ನೀನೇ ಊಹಿಸಿ ನೋಡು. ರಾಜನಿಗೆ ಆಪತ್ಕಾಲದಲ್ಲಿ ಧರ್ಮಯುಕ್ತವಾದ ಉಪಾಯವೇನೆಂಬುದನ್ನು ಹೇಳುವೆನು. ಆದರೆ ಧರ್ಮ ದೃಷ್ಟಿಯಿಂದ ವಿಮರ್ಶಿಸುವಾಗ ನಾನು ಆ ಉಪಾಯಗಳನ್ನು ಧರ್ಮವೆಂದು ಹೇಳಲಾರೆನು. ಪ್ರಜೆಗಳು ಬಹಳ ದುಃಖದಿಂದಲೇ ಅದನ್ನು ಸಹಿಸಿಕೊಂಡಿರಬೇಕಾಗುವುದು. ಪ್ರಜೆಗಳನ್ನು ದುಃಖಪಡಿಸಿ ಭಂಡಾರವನ್ನು ತುಂಬಿಕೊಳ್ಳುವುದು ಕೊನೆಗೆ ರಾಜನನ್ನು ಮೃತ್ಯುವಿನ ಪಾಲಾಗಿಸುವುದು. ಮನುಷ್ಯನು ಎಂತಹ ಶಾಸ್ತ್ರವನ್ನು ಅಧಿಕರಿಸುವನೋ ಅದಕ್ಕೆ ತಕ್ಕ ಜ್ಞಾನವೇ ಅವನಲ್ಲಿ ಉಂಟಾಗುವುದು. ಆ ಜ್ಞಾನವೇ ಅವನಿಗೆ ರುಚಿಸುವುದು. ಶಾಸ್ತ್ರಜ್ಞಾನವಿಲ್ಲದಿದ್ದ ಪುರುಷನಿಗೆ ಉಪಾಯವು ನಷ್ಟವಾಗುವುದು. ಆ ಜ್ಞಾನದಿಂದ ಉಪಾಯವು ಕೈಗೂಡುವುದು. ಉಪಾಯವೆಂದರೆ ಸಂಪತ್ತನ್ನು ಕೈಗೂಡಿಸುವ ಸಾಧನವೇ. ಓ ಧರ್ಮರಾಜ, ನೀನು ಶಂಕೆಯನ್ನು ಅಸೂಯೆಯನ್ನು ಬಿಟ್ಟು ನಾನು ಹೇಳುವುದನ್ನು ಚೆನ್ನಾಗಿ ಗಮನಿಸು. ಭಂಡಾರವು ಕ್ಷೀಣಿಸುವುದರಿಂದ ರಾಜನಿಗೆ ಬಲವು ತಗ್ಗುವುದು. ನೀರಿಲ್ಲದ ಕಾಡಿನಲ್ಲಿ ನೀರನ್ನು ಹುಟ್ಟಿಸುವಂತೆ ರಾಜನು ಯಾವ ಪ್ರಯತ್ನದಿಂದಲಾದರೂ ತನ್ನ ಭಂಡಾರವನ್ನು ಹೆಚ್ಚಿಸಬೇಕು. ಪೂರ್ವ ರಾಜರು ಕೂಡ ಈ ವಿಚಾರದಲ್ಲಿ ಅನುಸರಿಸಿದ ಈ ಉಪಧರ್ಮವನ್ನು ಅವಲಂಬಿಸಿ ಭಂಡಾರವನ್ನು ತುಂಬಿಸಬೇಕು. ಒಳ್ಳೆಯ ಕಾಲವು ಬಂದ ಮೇಲೆ ತಾನು ಮೊದಲು ಪೀಡಿಸಿದ ಪ್ರಜೆಗಳಲ್ಲಿ ಅನುಗ್ರಹವನ್ನು ತೋರಿಸಿ ಸಂತೋಷಗೊಳಿಸಬೇಕು. ಆಪತ್ಕಾಲಕ್ಕೆ ಮಾತ್ರ ಇಂತಹ ಧರ್ಮವು ಯುಕ್ತವೇ ಆಗುವುದು. ಸಮರ್ಥರಾದವರಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ಅನುಸರಿಸಬೇಕಾದ ಧರ್ಮವೇ ಬೇರೆ, ಆಪತ್ಕಾಲದ ಧರ್ಮವೇ ಬೇರೆ. ರಾಜನಾದವನು ತನಗೆ ಬೊಕ್ಕಸವಿಲ್ಲದಿದ್ದಾಗ ತಪಸ್ಸು, ವ್ರತ ಮೊದಲಾದವುಗಳಿಂದ ಧರ್ಮವನ್ನು ಗಳಿಸಬಹುದಾದರೂ ಆ ಧರ್ಮಕ್ಕಿಂತಲೂ ಜೀವವು ದೊಡ್ಡದು. ಧನವಿಲ್ಲದೆ ಜೀವನವು ನಡೆಯದುದರಿಂದ ಧನ ಸಂಗ್ರಹಕ್ಕೆ ಅಡ್ಡಿಯನ್ನು ಮಾಡುವ ಧರ್ಮವನ್ನು ಹಿಡಿಯಬಾರದು. ದುರ್ಬಲನಾದ ರಾಜನು ಅಂತಹ ಧರ್ಮವನ್ನು ಮಾತ್ರವೇ ಗಳಿಸುವ ಪ್ರಯತ್ನದಲ್ಲಿದ್ದರೆ ಜೀವಯಾತ್ರೆಗೆ ಉಚಿತವಾದ ಮಾರ್ಗವನ್ನು ಹೊಂದಲಾರನು. ಅವನು ಎಷ್ಟೇ ಕಷ್ಟಪಟ್ಟರೂ ಆ ಧರ್ಮದಿಂದಲೇ ಪ್ರಬಲಿಸಲಾರನು. ಆದುದರಿಂದ ಆಪತ್ಕಾಲದಲ್ಲಿ ನಡೆಸತಕ್ಕ ಅಧರ್ಮಗಳು ಕೆಲವು ವೇಳೆ ಧರ್ಮ ಲಕ್ಷಣಗಳುಳ್ಳವುಗಳೆಂದೇ ಆಧರಿಸಲ್ಪಡುವವು. ಹಾಗಿದ್ದರೂ ವಿದ್ವಾಂಸರು ಅಂತಹ ಕಾರ್ಯಗಳನ್ನು ಅಧರ್ಮವೆಂದೇ ತಿಳಿಯುವರು. ಆದರೆ ಆಪತ್ಕಾಲವು ಕಳೆದ ಮೇಲೆ ಕ್ಷತ್ರಿಯನಿಗೆ ಆ ದೋಷವನ್ನು ನೀಗಿಸಲು ಪ್ರಾಯಶ್ಚಿತ್ತವು ವಿಧಿಸಲ್ಪಡುವುದು. ಅದರಂತೆ ನಡೆದು ರಾಜನು ಧರ್ಮ ಭ್ರಷ್ಟನಾಗದಂತೆ ಮಾಡಿಕೊಳ್ಳಬಹುದು.
ಆ ಮಾರ್ಗದಿಂದ ಶತ್ರು ಬಾಧೆಯಿಂದಲೂ ತಪ್ಪಿಸಿಕೊಳ್ಳಬಹುದು. ರಾಜರಿಗೆ ಇವು ಕರ್ತವ್ಯಗಳೇ. ರಾಜನು ದೈನ್ಯವನ್ನು ಹೊಂದಬಾರದು. ಆಪತ್ಕಾಲದಲ್ಲಿ ಅವನು ಸ್ವಧರ್ಮವೆಂದು ಪರಧರ್ಮವೆಂದು ನೋಡದೆ ಸರ್ವ ವಿಧದಿಂದಲೂ ಮತ್ತು ಸರ್ವ ಉಪಾಯಗಳಿಂದ ತನ್ನ ಕಷ್ಟವನ್ನು ತಪ್ಪಿಸಿಕೊಳ್ಳಬೇಕು. ಬ್ರಾಹ್ಮಣನು ಧರ್ಮದಲ್ಲಿ ಕ್ಷತ್ರಿಯನು ನಿಪುಣನಾಗಿರಬೇಕೆಂದು, ಬ್ರಾಹ್ಮಣನು ಧರ್ಮದಲ್ಲಿ ಕ್ಷತ್ರಿಯನು ನಿಪುಣನಾಗಿರಬೇಕೆಂದು ಶ್ರುತಿ. ರಾಜನು ತನ್ನ ಜೀವನಕ್ಕೆ ವಿಘಾತ ಉಂಟಾದಾಗ ತಪಸ್ವಿಗಳ ಮತ್ತು ಶ್ರೋತ್ರಿಯರ ಸ್ವತ್ತನ್ನು ಬಿಟ್ಟು ಇತರರ ಸ್ವತ್ತನ್ನು ಬಲಾತ್ಕರಿಸಿಯಾದರೂ ವಶ ಮಾಡಿಕೊಳ್ಳಬಹುದು. ಬ್ರಾಹ್ಮಣನಿಗಾದರೂ ಕಷ್ಟದಶೆ ಬಂದಾಗ ಯಾಗ ಮಾಡಿಸಬಾರದವರಿಂದ ಯಾಗ ಮಾಡಿಸುವುದು, ಭುಜಿಸಬಾರದುದನ್ನು ಭುಜಿಸುವುದು ಹೇಗೆ ಸಮ್ಮತಿಸಲ್ಪಡುವುದೋ ಹಾಗೆಯೇ ಕ್ಷತ್ರಿಯನು ಆಪತ್ಕಾಲದಲ್ಲಿ ಅಧರ್ಮದಿಂದಲಾದರೂ ಹಣವನ್ನು ಗಳಿಸಬಹುದು. ಆಪತ್ತಿನಲ್ಲಿ ಸಿಕ್ಕಿದವನಿಗೆ ಹೋಗಬಾರದ ದಾರಿಯಿಲ್ಲ. ಸೆರೆ ಬಿದ್ದವನಿಗೆ ಅದರಿಂದ ತಪ್ಪಿಸಿಕೊಳ್ಳಲು ರಾಜಮಾರ್ಗವೊಂದು ಉಂಟೇನು? ಅಂತಹವನು ತಪ್ಪು ದಾರಿಯಿಂದಲೇ ತಪ್ಪಿಸಿಕೊಂಡು ಓಡುವಂತೆ ಇವನು ಹೋಗಬಹುದು. ಆದರೆ ಕ್ಷತ್ರಿಯನಿಗೆ ಭಂಡಾರವು ಕ್ಷೀಣಿಸಿ ಸೈನ್ಯವು ನಷ್ಟವಾಗಿ ಬಹಳ ಹೀನ ದಶೆ ಉಂಟಾಗಿದ್ದಾಗಲೂ ಬ್ರಾಹ್ಮಣರಂತೆ ಭೈಕ್ಷ್ಯ ವೃತ್ತಿಯಾಗಲಿ, ಅಂದರೆ ಭಿಕ್ಷುಕ ವೃತ್ತಿಯಾಗಲಿ, ವೈಶ್ಯ ಶೂದ್ರರ ಜೀವನವಾಗಲಿ ಯೋಗ್ಯವಲ್ಲ. ಅವನಿಗೆ, ಅಂದರೆ ಕ್ಷತ್ರಿಯನಿಗೆ ಯುದ್ಧ ಮಾಡುವುದು, ಜಯಿಸುವುದು, ಧನವನ್ನು ಸಂಗ್ರಹಿಸುವುದು ಇವೇ ಸ್ವಧರ್ಮಗಳು. ಕ್ಷತ್ರಿಯನು ಸ್ವಜಾತಿಯವನಾದ ಮತ್ತೊಬ್ಬನಲ್ಲಿ ಎಂದಿಗೂ ಯಾಚಿಸಬಾರದು. ಅವನು ಸ್ವಧರ್ಮವನ್ನು ಬಿಡಬೇಕಾದಷ್ಟು ವಿಪತ್ತಿಗೆ ಸಿಕ್ಕಿಬಿದ್ದಾಗ ಮುಖ್ಯ ಕಲ್ಪವನ್ನು ಬಿಟ್ಟು ಎರಡನೆಯ ಕಲ್ಪವನ್ನು, ಎಂದರೆ ಪ್ರಜಾಪೀಡನದಿಂದಲಾದರೂ ಧನ ಸಂಗ್ರಹ ಮಾಡಿ ಜೀವನ ಮಾಡುವುದು ಯುಕ್ತವು. ಆಪತ್ತಿನಲ್ಲಿ ಧರ್ಮ ವಿಚಾರವಾದ ನ್ಯಾಯ ಅನ್ಯಾಯಗಳನ್ನು ನೋಡಬೇಕಾಗಿಲ್ಲ. ಜೀವನಕ್ಕೆ ಲೋಪ ಉಂಟಾದಾಗ ಬ್ರಾಹ್ಮಣರಿಗೂ ಇದು ವಿಹಿತವೆಂದು ಹೇಳಿದೆ. ಇನ್ನು ಕ್ಷತ್ರಿಯರ ವಿಷಯದಲ್ಲಿ ಶಂಕೆ ಏಕೆ? ರಾಜನು ಹಣದ ಅವಶ್ಯಕತೆಯು ಬಂದಾಗ ಪ್ರಜೆಗಳಿಂದ ಸುಲಿಯಬಹುದು. ಮುಖ್ಯವಾಗಿ ತನ್ನ ಕ್ಷೀಣತೆಗೆ ದಾರಿ ಮಾಡಿಕೊಡಬಾರದು. ಕ್ಷತ್ರಿಯನೇ ಪ್ರಜೆಗಳನ್ನು ರಕ್ಷಿಸತಕ್ಕವನು. ಆ ಕಾರ್ಯದಲ್ಲಿ ನಿಯುಕ್ತನಾದ ರಾಜನು ಪ್ರಜೆಗಳಿಂದ ಧನವನ್ನು ತೆಗೆಯುವುದರಲ್ಲಿ ದೋಷವಿಲ್ಲ. ಕ್ಷತ್ರಿಯನಲ್ಲದ ಮನುಷ್ಯನಿಗಾದರೂ ಇತರರಿಗೆ ಹಿಂಸೆಯಿಲ್ಲದೆ ಜೀವನವು ನಡೆಯದು. ಕಾಡಿನಲ್ಲಿ ಏಕಾಕಿಯಾಗಿ ತಿರುಗುತ್ತಿರುವ ಮುನಿಗಾದರೂ ಅದು ಸಾಧ್ಯವಿಲ್ಲ. ಯೋಗಿಗಾದರೂ ತನ್ನ ಹಣೆಯ ಬರಹವಿದ್ದಂತೆ ನಡೆಯಲೆಂದು ಸುಮ್ಮನೆ ಕುಳಿತು ಬದುಕುವುದು ಸಾಧ್ಯವಿಲ್ಲ. ಇನ್ನು ಪ್ರಜಾರಕ್ಷಣೆಯಲ್ಲಿರುವ ರಾಜನಿಗೆ ಹಾಗಿರುವುದು ಸಾಧ್ಯವೇ? ಇಲ್ಲ. ಆಪತ್ಕಾಲದಲ್ಲಿ ಯಾವಾಗಲೂ ರಾಜನು, ರಾಷ್ಟ್ರವು ಅನ್ಯೋನ್ಯ ರಕ್ಷಣೆಗೆ ಸಿದ್ಧರಾಗಿರಬೇಕು. ಇದೇ ಸನಾತನ ಧರ್ಮವು. ರಾಜನು ಪ್ರಜೆಗಳನ್ನು ಆಪತ್ತಿನಿಂದ ತಪ್ಪಿಸುವಂತೆ ರಾಷ್ಟ್ರವು ರಾಜನನ್ನು ಆಪತ್ತಿನಿಂದ ರಕ್ಷಿಸಬೇಕು. ಎಷ್ಟೇ ಆಪತ್ತಿನಲ್ಲಿ ಸಿಕ್ಕಿದ್ದರೂ ರಾಜನು ರಾಜ್ಯವನ್ನು, ಬೊಕ್ಕಸವನ್ನು, ದಂಡ ನೀತಿಯನ್ನು, ಸೈನ್ಯವನ್ನು, ಮಿತ್ರರನ್ನು, ಇತರ ಪ್ರಮುಖರನ್ನು ಕೈಬಿಡಬಾರದು. ಧರ್ಮಜ್ಞರು ಅನ್ನವನ್ನಾದರೂ ಕಡಿಮೆ ಮಾಡಿ ಬೀಜಗಳನ್ನು ಸಂಗ್ರಹಿಸಿಡಬೇಕೆಂದು ಹೇಳುವರು. ಈ ಆಪದ್ಧರ್ಮವು ಮಹಾ ಮಾಯಾವಿ ಎನಿಸಿದ ಶಂಬರಾಸುರ ಮತವೆನ್ನುವರು. ಯಾವನ ರಾಜ್ಯವು ಜೀವನಕ್ಕಿಲ್ಲದೆ ಕಷ್ಟಪಡುವುದೋ, ಯಾವ ರಾಜನು ಬೇರೆ ಗತಿಯಿಲ್ಲದೆ ದೇಶಾಂತರಕ್ಕೆ ಹೋಗುವನೋ ಆ ರಾಜನ ಬದುಕು ಕೇವಲ ನಿಂದ್ಯವು. ರಾಜನಿಗೆ ಬೊಕ್ಕಸವು ಸೈನ್ಯವು ಮೂಲಾಧಾರವೆನಿಸಿದೆ. ಸೈನ್ಯಕ್ಕೆ ಬೊಕ್ಕಸವು ಆಧಾರವು. ಸೈನ್ಯವು ರಾಜಧರ್ಮಗಳಿಗೆ ಮೂಲವು. ಧರ್ಮವು ಪ್ರಜೆಗಳಿಗೆ ಆಧಾರವು. ಲೋಕದಲ್ಲಿ ಇತರರಿಗೆ ಬಾಧೆಯಿಲ್ಲದಂತೆಯೇ ಭಂಡಾರವನ್ನು ಹೆಚ್ಚಿಸುವುದು ಸಾಧ್ಯವಿಲ್ಲ. ಭಂಡಾರವಿಲ್ಲದ ಮೇಲೆ ಸೇನೆ ಎಲ್ಲಿಯದು? ಭಂಡಾರಕ್ಕಾಗಿ ಪ್ರಜೆಗಳನ್ನು ಪೀಡಿಸುವುದರಿಂದ ರಾಜನಿಗೆ ದೋಷವಿಲ್ಲ. ಮಾಡಬಾರದ ಕಾರ್ಯಗಳು ಕೂಡ ಯಜ್ಞಗಳಲ್ಲಿ ಒಂದು ಉದ್ದೇಶಕ್ಕಾಗಿಯೇ ಮಾಡಲ್ಪಡುವವು. ಅದರಂತೆಯೇ ಆಪತ್ಕಾಲದಲ್ಲಿ ಬೊಕ್ಕಸವನ್ನು ವೃದ್ಧಿಗೊಳಿಸುವುದಕ್ಕಾಗಿ ಮಾಡಬೇಕಾದ ಕಾರ್ಯವನ್ನು ಮಾಡಿದರೆ ದೋಷವು ಬಾರದು. ಆಪತ್ಕಾಲದಲ್ಲಿ ಪ್ರಜೆಗಳನ್ನು ನಿರ್ಬಂಧಿಸುವುದು ಮುಂದೆ ಅವರ ಕ್ಷೇಮಕ್ಕೆ ಕಾರಣವಾಗುವುದು. ಹಾಗಿಲ್ಲದೆ ಬೇರೆ ವಿಧವಾದರೆ ಅದು ಮುಂದೆ ಕಷ್ಟಕ್ಕೆ ಕಾರಣವಾಗುವುದು. ಆನೆ, ಕುದುರೆ ಮೊದಲಾದವುಗಳನ್ನು ಕಾಪಾಡುವುದು ನಿಷ್ಫಲವಾಗಿ ತೋರಿದರೂ ಅವೆಲ್ಲವೂ ಧನ ಸಂಗ್ರಹಕ್ಕೆ ಕಾರಣವಾಗುವವು. ಆದುದರಿಂದ ಬುದ್ಧಿಶಾಲಿಯಾದವನು ಈ ಅಂಶವನ್ನೆಲ್ಲ ಸ್ವಬುದ್ಧಿಯಿಂದ ಚೆನ್ನಾಗಿ ನೋಡಬೇಕು. ಯಾಗಕ್ಕೆ ಬೇರೊಂದು ಸಾಧನವು, ಅಂದರೆ ಬೇರೊಂದು ಪಶುವು ಬೇಕಾಗಿದೆ. ಅದೇ ಯಾಗವು ಮತ್ತೊಂದಕ್ಕೆ, ಅಂದರೆ ಚಿತ್ತ ಸಂಸ್ಕಾರಕ್ಕೆ ಸಾಧನವಾಗಿದೆ. ಈ ಮೂರು, ಎಂದರೆ ಪಶು, ಯಾಗ, ಚಿತ್ತಶುದ್ಧಿಗಳೆಂಬ ಇವೆಲ್ಲವೂ ಇನ್ನೊಂದಕ್ಕೆ, ಅಂದರೆ ಮೋಕ್ಷಕ್ಕೆ ಸಾಧನಗಳಾಗುವವು. ಇದೇ ರೀತಿಯಲ್ಲಿ ರಾಜನೀತಿ ದಂಡಗಳೆರಡು ಕೋಶಾಭಿವೃದ್ಧಿಗೂ, ಕೋಶವು ಸೈನ್ಯಕ್ಕೂ,
ನೀತಿ, ಕೋಶ, ಸೇನೆ ಇವು ಮೂರು ಶತ್ರು ನಿಗ್ರಹ ರೂಪಕವಾದ ರಾಜ್ಯ ರಕ್ಷಣೆಗೂ ಸಾಧನಗಳೆನಿಸಿವೆ. ಇದೇ ವಿಷಯದಲ್ಲಿ ಧರ್ಮತತ್ವವನ್ನು ನಿರೂಪಿಸತಕ್ಕ ಒಂದು ದೃಷ್ಟಾಂತವನ್ನು ತೋರಿಸುವೆನು ನೋಡು. ಯಾಗದಲ್ಲಿ ಯೂಪಕ್ಕಾಗಿ ಒಬ್ಬನು ಒಂದು ಮರವನ್ನು ಕಡಿಯುತ್ತಿರುವಾಗ ಅದಕ್ಕೆ ಅಡ್ಡಿಯಾಗಿ ಸುತ್ತಮುತ್ತಲು ಇರುವ ಇತರ ಗಿಡಗಳನ್ನು ಕಡಿಯಬೇಕಾಗುವುದು. ಆ ಮರಗಳನ್ನು ಕಡಿದು ಕೆಡಹುವಾಗ ಅವುಗಳ ಸಮೀಪದಲ್ಲಿರುವ ಬೇರೆ ಮರಗಳು ಮುರಿದು ಬೀಳುವವು. ಇದೇ ವಿಧವಾಗಿ ರಾಜನು ತನ್ನ ಕೋಶವನ್ನು ವೃದ್ಧಿಗೊಳಿಸುವ ಪ್ರಯತ್ನದಲ್ಲಿ ಅದಕ್ಕೆ ಅಡ್ಡ ಬಂದವರನ್ನೆಲ್ಲ ವಧಿಸದೆ ತೀರದು. ಬೇರೆ ಯಾವ ಉಪಾಯದಿಂದಲೂ ಕಾರ್ಯಸಿದ್ಧಿಯಿಲ್ಲ. ಧನದಿಂದ ಇಹಪರಗಳನ್ನು ಸತ್ಯ ಧರ್ಮಗಳನ್ನು ಜಯಿಸಬಹುದು. ಹಣವಿಲ್ಲದವನು ಹೆಣವೆನಿಸುವನು. ಸರ್ವೋಪಾಯಗಳಿಂದಲೂ ಯಾಗಕ್ಕೆ ಬೇಕಾದ ದ್ರವ್ಯವನ್ನು ಸಂಪಾದಿಸಬೇಕು. ಆಪತ್ಕಾಲದಲ್ಲಿ ನಡೆಸಿದ ಕಾರ್ಯದಿಂದ ಉಂಟಾಗುವ ದೋಷವು ಅದೇ ಕಾರ್ಯದಲ್ಲಿ ಇತರ ಕಾಲಗಳಲ್ಲಿ ಸಂಭವಿಸುವ ದೋಷವು ಸಮಾನವೆನಿಸಲಾರವು. ಧನವನ್ನು ಅರ್ಜಿಸುವುದು, ಅದನ್ನು ತ್ಯಾಗ ಮಾಡುವುದು ಇವೆರಡೂ ಒಬ್ಬನಲ್ಲಿಯೇ ಸೇರಿರುವುದು ಅಸಾಧ್ಯವೇ? ಧರ್ಮಪುತ್ರ, ಅರಣ್ಯವಾಸಿಗಳಲ್ಲಿ ಧನವಂತನೆಂದು ಹೇಳಿಕೊಳ್ಳುವವನನ್ನು ಒಬ್ಬನನ್ನು ನಾನು ಕಾಣೆನು. ಲೋಕದಲ್ಲಿಯಾದರೂ ಒಂದೊಂದು ವಸ್ತುವನ್ನು ಕುರಿತು ಪ್ರತಿಯೊಬ್ಬನು ಇದು ತನಗೆ, ಇದು ತನಗೆ ಎಂದು ಹೋರಾಡುತ್ತಿರುವನು. ಅದು ಹೀಗಿದ್ದರೂ ರಾಜನಿಗೆ ರಾಜ್ಯಪಾಲನಕ್ಕೆ ಸಮಾನವಾದುದು ಯಾವುದೊಂದು ಇಲ್ಲ. ರಾಜನು ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ ಪ್ರಜೆಗಳ ಮೇಲೆ ಹೆಚ್ಚು ತೆರಿಗೆಯನ್ನು ವಿಧಿಸುವುದೇನೋ ಅಧರ್ಮವು. ಅದಕ್ಕೆ ವ್ಯತಿರಿಕ್ತ ಕಾಲದಲ್ಲಿ, ಎಂದರೆ ಆಪತ್ಕಾಲದಲ್ಲಿ ಅದೇ ಅವನಿಗೆ ಧರ್ಮವೆನಿಸುವುದು. ಕೆಲವರು ಜ್ಞಾನದಿಂದಲೂ, ಇನ್ನು ಕೆಲವರು ಕರ್ಮದಿಂದಲೂ, ಕೆಲವರು ತಪಸ್ಸಿನಿಂದಲೂ, ಕೆಲವರು ಬುದ್ಧಿಯಿಂದಲೂ, ಕೆಲವರು ಸಾಮರ್ಥ್ಯದಿಂದಲೂ ಧನ ಸಂಗ್ರಹವನ್ನು ಮಾಡುವರು. ಲೋಕದಲ್ಲಿ ಧನಹೀನನು ದುರ್ಬಲನು, ಧನಿಕನು ಬಲಾಢ್ಯನೆನಿಸುವನು. ಬಲಾಢ್ಯನಿಗೆ ಎಲ್ಲವೂ ಸುಲಭವೇ, ಬೊಕ್ಕಸವುಳ್ಳವನು ಎಲ್ಲವನ್ನೂ ದಾಟಬಲ್ಲನು. ರಾಜೇಂದ್ರ, ಆದರೆ ಕೋಶ, ಧರ್ಮ, ಕಾಮ, ಇಹಲೋಕ, ಪರಲೋಕವೆಂಬುವುಗಳನ್ನೆಲ್ಲ ಆದಷ್ಟು ಮಟ್ಟಿಗೆ ಧರ್ಮದಿಂದಲೇ ಸಾಧಿಸಲು ಯತ್ನಿಸಬೇಕು. ಕೋಶ, ಧರ್ಮ, ಕಾಮ, ಇಹಲೋಕ, ಪರಲೋಕವೆಂಬುವುಗಳನ್ನೆಲ್ಲ ಆದಷ್ಟು ಮಟ್ಟಿಗೆ ಧರ್ಮದಿಂದಲೇ ಸಾಧಿಸಲು ಯತ್ನಿಸಬೇಕು. ಅಧರ್ಮದಿಂದ ಎಂದಿಗೂ ಅದನ್ನು ಪಡೆಯಲು ಪ್ರಯತ್ನಿಸಲಬಾರದು ಎಂದನು. ಇದು 130ನೆಯ ಅಧ್ಯಾಯವು. ಈ ಅಧ್ಯಾಯದೊಂದಿಗೆ ರಾಜಧರ್ಮ ಪರ್ವವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.